ಹಸನೆ ಮಾಡೋದಕ್ಕೋಸ್ಕರನೇ ಇರೋದು ಫ್ಯಾಕ್ಟ್ರಿಗಳು. ಫ್ಯಾಕ್ಟ್ರಿ ಇರೋದು ಆ ಮಾಲೀಕ ತಿಂದು ಬದುಕೋದಕ್ಕೆ ಅವನ ಹೆಂಡತಿ ಮಕ್ಕಳಿಗೆ ಫಾರಿನ್ ಅಲ್ಲಿ ಹೋಗಿ ಮಜಾ ಮಾಡಕ್ಕಲ್ಲ. ಫ್ಯಾಕ್ಟ್ರಿ ಒಂದು ಫ್ಯಾಕ್ಟ್ರಿ ಯಾವ್ದು HL ಇರ್ಬೋದು, ಬೆಮ್ಮೆಲ್ ಇರ್ಬೋದು, BHL ಇರ್ಬೋದು, ಎಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನ ಸ್ಥಾಪನೆ ಮಾಡಿದ್ದು ನೆಹರು ಅವರು ಈ ದೇಶದ ಪ್ರಜೆಗಳಿಗೋಸ್ಕರನೇ ಹೊರತು ಯಾರೋ ಅಂಬಾನಿಗೋ ಅದಾನಿಗಳಿಗೋ ಅಲ್ಲ. ಆದ್ರೆ ಏನಾಗ್ತದೆ ನಿಮ್ಗೆಲ್ಲ ಗಮನಿಸಬಹುದು. 2014ರಲ್ಲಿ ಬಂದ ಮೋದಿ ಸರ್ಕಾರ ಅವರವ್ರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಾವೆಲ್ಲ ನಂಬಿಟ್ಟಿದ್ವಿ, ಹೌದಲ್ವಾ? ಆದ್ರೆ ಏನಾಯ್ತು, ಯಾವಾಗ 2019 ಚುನಾವಣೆಗೆ ಬಂತು ಆವಾಗ ಹೇಳ್ತಾರೆ ಆತ್ಮನಿರ್ಭರ. ಯಾರ ಆತ್ಮನಿರ್ಭರ ಆಗಿದೆ ನನಗೆ ಗೊತ್ತಿಲ್ಲ. ಅವರ ನಿರ್ಭರ ಆಗಿರ್ಬೋದು, ಆದ್ರೆ ನಮ್ ಬದುಕೇ ಬರ್ಬತ್ತಾಗ್ಬಿಟ್ಟಿದೆ. ಇದನ್ನ ಕೇಳಕ್ಕೆ ಹೋದ್ರೆ ಕೊರೋನಾ ಇದೆ, ಪರ್ಮಿಷನ್ ಕೊಡಲ್ಲ, ಜನ ಸೇರ್ಬೇಡಿ, ಹೋರಾಟ ಮಾಡಬೇಡಿ. ಈ ದೇಶದಲ್ಲಿ ಹೋರಾಟ ಮಾಡೋದು ಸಹ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ನಿನ್ನೆ ಹರಿಯಾಣದಲ್ಲಿ ರೈತ ಮುಖಂಡರನ್ನು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಾಳೆ ಡೆಲ್ಲಿ ಚಲೋ ಕಾರ್ಯಕ್ರಮ ಇದೆ. ಲಕ್ಷಾಂತರ ರೈತರು ಡೆಲ್ಲಿ ಪರವಾಗಿ ಬರ್ತೀವಿ, ದೇಶದ ಪರವಾಗಿ ಬರ್ತೀವಿ ಅಂತ ಹೇಳಿದಂತ ಜನಗಳು ಮಾಡುವಂತ ಕೆಲಸಗಳು. ಈ ಜನ ವಿರೋಧ ನೀತಿಗಳನ್ನ ನಾವೆಲ್ಲ ಖಂಡಿಸಿ ಈ ಅಖಿಲ ಭಾರತ ಮುಷ್ಕರ ಸುಮ್ಮನೆ ಬಂದಿರಲ್ಲ. ಈ ಒಂದು ಕಾನೂನುಗಳಿಗೆ ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಭಗತ್ ಸಿಂಗ್ ಅವರು ಹೇಳ್ತಾರೆ, ಬಿಡಿಯವರು ಹೋದ್ರು ಕರಿಯರು ನಿಮ್ಮನ್ನು ಆಳ್ತಾರೆ. ಆ ಒಂದು ಹಿತ್ತಾಳೆ ಕಿರಿಯವರು ಪಾರ್ಲಿಮೆಂಟ್ ಒಳಗಡೆ ಇದ್ದಾರೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಒಳಗಡೆ ದೊಡ್ಡ ಸೌಂಡ್ ಆಗುವಂತ ಪಟಾಕಿ ಹೊಡಿತಾರೆ. ಆಗ್ರಾದವರು ಬಾಂಬ್ ಹಾಕಿದ್ದಾರೆ ಅಂತ ಹೇಳಿ ಅವರನ್ನು ಹೆಣ್ಣುಗಮ್ಮಗೆ ಏರಿಸಿದಂತ ಬ್ರಿಟಿಷ್ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ, ಅದೇ ಒಂದು ಪದ್ಧತಿಗಳನ್ನು ಈ ದೇಶದಲ್ಲಿ ಜಾರಿಗೊಳಿಸ್ತಾ ಈ ದೇಶದ ಜನಗಳನ್ನ ನಿರ್ಗತಿಕರಾಗಿ ಮಾಡಿ ಎಲ್ಲ ನಿಮ್ಗೆ ಗೊತ್ತಿದೆ. ಯಾವಾಗ ಈ ಕೋವಿಡ್ ಅಂತ ಮಹಾಮಾರಿ ಒತ್ತರಿಸ್ತೋ ಕೋಟಿಗಟ್ಟಲೆ ನಮ್ಮ ದೇಶದ ಜನ ಕಾರ್ಮಿಕರು ನಿರ್ಗತಿಕರಾಗ್ತಾರೆ. ಆದರೆ ಈ ದೇಶದ ಮಾಲೀಕರು ಒಂದೊಂದು ಸೆಕೆಂಡ್ ಲಕ್ಷಾಂತರ ಕೋಟಿ ಹಣವನ್ನು ಸಂಪಾದನೆ ಮಾಡ್ತಾರೆ.